ಯಾ ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ. ಈ ಲವ್ವರ್ಸಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಮೂವಿಲಿ ನೋಡ್ಬೋದು. ಆ್ಯಂಡ್ ಇಬ್ಬರು ಹೀರೋಯಿನ್ ಇದ್ದಾರೆ ಇದರಲ್ಲಿ. ಇಬ್ಬರು ಹೀರೋಯಿನಲ್ಲಿ ಯಾವ ಹೀರೋಯಿನ್ಗೆ ಹೀರೋ ಇಷ್ಟಪಡ್ತಾರೆ ಅನ್ನೋದನ್ನು ನೀವು ಫಿಲಮಲ್ಲೇ ನೋಡಬೇಕು. ಎಂಡಿಂಗ್ ತುಂಬ ಬೇಜಾರಾಯಿತು, ಆ ಥರ ಆಗಬಾರ್ದಾಗಿತ್ತು. ಏನಾಯಿತು ಅಂತ ನೀವು ಮೂವಿನೇ ನೋಡಬೇಕು. ಆದರೆ ದಯವಿಟ್ಟು ಸಣ್ಣ ಥರ ಮಾತ್ರ ಯಾವ ಹುಡುಗಿರು ಇರಬೇಡಿ, ನಕ್ಷತ್ರ ಥರ ಇರಿ. ಥ್ಯಾಂಕ್ ಯು. ಅಲ್ಲ, ಇವ್ರು ಹೇಳ್ದಂಗೆ ನಕ್ಷತ್ರ ಅವ್ರ ಥರ ಮಾತ್ರ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬೇಡಿ ಅಷ್ಟೇ. ಟು ಬಿ ಆನೆಸ್ಟ್ ಏನು ಹೇಳಬೇಕು ಅಂದರೆ, ಅನೀಶ್ ಅವ್ರಿಗೆ ನಮ್ಮ ಬ್ರದರ್ ಕೂಡ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ, ಶಾನ್ ಅಂತ. ಅವ್ರನ್ನ ನಾನು ಇಷ್ಟು ದಿನ ಬರೀ ಆ್ಯಕ್ಟರಾಗಿ ನೋಡಿದ್ದೆ, ಬಟ್ ಇವಾಗ ಅವರೇ ಡೈರೆಕ್ಟ್ರಾಗಿ ಒಂದು ಆ್ಯಕ್ಟ್ ಮಾಡಿದಾರಲ್ಲ ಸಿನಿಮಾಗೆ, ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹಾರೈಸ್ತೀನಿ. ಸೂಪರ್ ಮೂವಿ, ಆಲ್ ದ ಬೆಸ್ಟ್ ಅನೀಶ್ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್, ಫೀಲಿಂಗ್ಸು ಅದರಲ್ಲಿ ಸೆಂಟಿಮೆಂಟ್ ಸಕ್ಕತ್ತಾಗಿದೆ ಮಾತ್ರ. ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ. ಇದೆಲ್ಲ ಲವರ್ಸು ನೋಡಲೇಬೇಕು ಖಂಡಿತವಾಗ್ಲೂ. ಸೂಪರ್ ಆಗಿದೆ ಮೂವಿ ಮಾತ್ರ, ಅಲ್ಟಿಮೇಟ್ ಆಗಿದೆ. ಸೆಂಟಿಮೆಂಟು, ಎಮೋಷನಲ್ಲು, ಸಖತ್ತು ಫಿಲಮೇ ಸೂಪರ್ ಆಗಿದೆ ಮಾತ್ರ, ಅಲ್ಟಿಮೇಟ್ ಆಗಿದೆ, ನೋಡ್ಬೋದು. ಸಿಂಗಲ್ ಮುಂದಕ್ಕೆ ನೋಡ್ಬೋದು ಸಕ್ಕತ್ತಾಗಿದೆ ಮಾತ್ರ, ಅಲ್ಟಿಮೇಟ್ ಆಗಿದೆ. ಕಾಮಿಡಿ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ, ಖಂಡಿತವಾಗ್ಲೂ ಮೂವಿ ನೋಡ್ಬೋದು. ಥ್ಯಾಂಕ್ ಯು. ಮತ್ತಿಬ್ಬರು ಈ ಫಿಲಮಲ್ಲಿ ಒಂದು ಅರ್ಥ ಆಗಿದ್ದೇನು ಅಂದರೆ, ಎರಡು ದೋಣಿ ಮೇಲೆ ಯಾವತ್ತೂ ಕಾಲಿಡಕ್ಕೆ ಹೋಗ್ಬೇಡಿ. ಯಾಕಂದರೆ ಪಾಪ ಒಂದು ಹುಡುಗಿ ಅವಳು ಈಗ ನಾವು ಇಷ್ಟಪಡೋರು ನಮ್ಗೆ ಇಷ್ಟ ಆಗಲ್ಲ, ನಮ್ಮನ್ನ ಇಷ್ಟಪಡೋರು ನಾವು ಇಷ್ಟ ಆಗಲ್ಲ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಒಂದು ಹುಡುಗಿ ಆದರೆ ಇನ್ನೊಂದು ಹೇಳ್ತೀನಿ, ಕೆಲವು ಹುಡುಗಿರಿಗೆ ಹೇಳ್ತೀನಿ, ದಯವಿಟ್ಟು ಅವ್ರು ಇಷ್ಟ ಇದ್ದರೆ ಕಷ್ಟಪಟ್ಟು ಇಷ್ಟಪಡಕ್ಕೆ ಹೋಗ್ಬೇಡಿ. ಅವ್ರನ್ನ ಬ್ಲ್ಯಾಕ್ ಮಾಡಿ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ. ಹುಡುಗನಿಗೆ ಇಷ್ಟ ಆಯ್ತಾ, ಅವನು ಹುಡುಗಿಗೆ ಇಷ್ಟ ಆಯ್ತಾ, ಅವ್ರಿಬ್ರು ಇರಲಿ. ಅದನ್ನು ಬಿಟ್ಟು ಹುಡುಗಿಗೂ ಇಷ್ಟ ಇಲ್ಲ, ಈ ಕಡೆ ಹುಡುಗನಿಗೂ ಇಷ್ಟ ಇಲ್ಲ. ಇವಾಗ ಹುಡುಗ ಇನ್ನೊಂದು ಹುಡುಗಿನೂ ಲವ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ಹುಡುಗಿಗೆ ಅವಳು ಸೂಸೈಡ್ ಮಾಡ್ಕೊಂತ ಅಂದ್ಬಿಟ್ಟು ಅವ್ಳು ಬ್ಲ್ಯಾಕ್ ಮೇನ್ಗೋಸ್ಕರ ನಾವು ಅವಳು ಹಿಂದೆನೇ ಸಾಯ್ಬೇಕು. ಅವ್ಳು ಸತ್ತೋಗಿ ಸೂಸೈಡ್ ಮಾಡ್ಕೊಂಡ್ರೆ ಅದನ್ನೇನು ಮಾಡ್ತಾರೆ ಪೊಲೀಸರು, ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಬಟ್ ಇಷ್ಟ ಇಲ್ದಿರೋಂಥ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಇಬ್ರು ಇಷ್ಟಪಟ್ಟು ಪ್ರೀತಿ ಮಾಡಿ. ಒಂದು ಇಷ್ಟಪಡೋಣ, ನನಗೇನು ರಿಲೇಟ್ ಆಗಿಲ್ಲ. ಒಂದು ಹುಡುಗಿ ನಾನು ಇಷ್ಟಪಡ್ತಾ ಇದ್ಲು, ಆ ಹುಡುಗಿಗೆ ನಾನು ಇಷ್ಟ ಆಗ್ತಾ ಇಲ್ಲ, ನನಗೆ ಆ ಹುಡುಗಿ ಇಷ್ಟ ಆಗ್ತಾ ಇರಲಿಲ್ಲ, ಆ ಹುಡುಗಿಗೆ ನಾನು ಇಷ್ಟ. ನೀವು ಲವ್ ಮಾಡಿರ್ತೀರಾ, ಆ ಹುಡುಗಿ ಇಷ್ಟಪಟ್ಟಿರ್ತೀರಾ. ಇವಾಗ ಮೂವಿಲಿ ಆಯ್ತಾರ ಆ ಥರ ಏನಾದ್ರು ಅವ್ಳು ಬ್ರೇಕಪ್ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಬ್ರೇಕಪ್ ಆದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ, ಕೈ ಕುಯ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡೆ ಪ್ರೀತಿಗೋಸ್ಕರ. ಆದರೆ ಇವಾಗ ಒಂದು ಅರ್ಥ ಆಗಿದೆ ಅಂದರೆ, ಮನೇಲಿ ತಂದೆ ತಾಯಿ ಇರ್ತಾರೆ, ಅವ್ರು ಎಷ್ಟು ನೋವು ತಿಂತಾರೆ ಅನ್ನೋದು ಒಂದು ಅರ್ಥ ಆಗಿದ್ದು ಈ ಮೂವಿ ನೋಡಿ. ಅದು ಅರ್ಥ ಆಗಿದ್ದು. ತಂದೆ ತಾಯಿ ಬೈಬೋದು ಕೆಟ್ಟದಾಗಿ, ಮಗ ಅಂತವನು ಇಂಥವನ್ನೋದು ಹೊಡಿಬೋದು, ಆದರೆ ನಾವು ಹಾಸ್ಪಿಟಲ್ ಬಿದ್ದಾಗ ಬಂದು ಕಾಪಾಡೋದೇ ತಂದೆ ತಾಯಿ. ಅವ್ರು ನೋವು ತಿನ್ನೋಷ್ಟು ಯಾರು ತಿನ್ನಲ್ಲ. ದಯವಿಟ್ಟು ಈ ಫಿಲಮ್ನ ಬಂದು ನೋಡಿ. ಲವ್ OTP ಆ ಫಿಲಮ್ ಅರ್ಥನೇ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಆಗ್ಬೋದು, ಹೀರೋ ಆ್ಯಕ್ಟಿಂಗ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರ್ದಿರೋ ಎಲ್ಲ. ಫಸ್ಟ್ ಆಫ್ ಆಲ್ ಬಂದು ಹೇಳ್ತೀನಿ, ಲವರ್ಸ್ ಬಂದು ನೋಡಿ ಫಿಲಮ್ನ, ಹಾಗೆ ಫ್ಯಾಮಿಲಿ ಬಂದು ನೋಡಿ.